ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಕಣ್ರಿ. ಲಕ್ಷಗಟ್ಟಲೆ ಅರ್ಜಿಗಳು ಬಂದಿದೆ ಅಂತ ಹೇಳ್ತಾರೆ. ಆ ಅರ್ಜಿಗಳಲ್ಲಿ 60 ಜನರನ್ನ ಮಾತ್ರ ಸ್ಪೆಷಲ್ ಟ್ಯಾಲೆಂಟ್ ಇದ್ದವ್ರನ್ನ ಆರಿಸಿದ್ದೀವಿ ಅಂತಾರೆ. ಆ ಸ್ಪೆಷಲ್ ಟ್ಯಾಲೆಂಟ್ಗಳಂತೂ ನನಗೆ 60 ಜನರಲ್ಲಿ ಯಾರೂ ಕಾಣಿಸ್ಲಿಲ್ಲ. ಇರಲಿ, ಆದರೂ ಕೂಡ ಆ 60 ಜನರು ಮನುಷ್ಯರಲ್ವಾ ಸರ್? ಈಗಲೇ ಅವರಿಗೆ ಗುದ್ದಾಡಿಕೊಂಡು ಕಿತ್ಲಾಡ್ಕೊಂಡು ಹೊಡೆದಾಡ್ಕೊಂಡು ಒಬ್ಬರು ಮೈ ಮೇಲೊಬ್ಬರು ಬಿದ್ದುಕೊಂಡು ಅವರ ಸ್ಟ್ರೆಂತ್ ಎಷ್ಟು ಇರುತ್ತೆ ಅದರಿಗಿಂತ ಹೆಚ್ಚಾಗಿ ಅವರು ಪಾಪ ನಾವು ಹೋಗಲೇಬೇಕು ಬಿಗ್ ಬಾಸ್ ಒಳಗೆ ಅನ್ನೋ ಒಂದು ಹಠಕ್ಕೆ ಬಿದ್ದು ಯಾರನ್ನು ಬೇಕಿದ್ರೆ ಕೊಂದಾದರೂ ಒಳಗೆ ಹೋಗಬೇಕು ಅನ್ನೋ ಅಷ್ಟು ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಇದು ಯಾಕೆ ಈ ಜನಗಳಿಗೆ ಈ ಥರ ಹುಚ್ಚು? ಮೊದಲು ಬಿಗ್ ಬಾಸ್ ಬಂತು ನೋಡಿ, ವಿಜಯ್ ರಾಘವೇಂದ್ರ, ಶ್ರುತಿಯವರು ಇವರೆಲ್ಲ ಇರೋವಂಥ ಒಂದು ಬಿಗ್ ಬಾಸ್ ನೋಡಲಿಕ್ಕೆ ಏನೋ ಒಂಥರ ಖುಷಿನೂ ಆಗಿತ್ತು ನಮಗೆ. ಆ ಎಪಿಸೋಡ್ಗಳಲ್ಲಿ ಅಂಥ ಇಷ್ಟು ಕೆಟ್ಟನಾಗಿ ಆಟಗಳು ಇರಲಿಲ್ಲಪ್ಪ. ಸಾಧಾರಣವಾಗಿ ಲೈಟಾಗಿ ಇದ್ವು, ನೋಡಲಿಕ್ಕೂ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಅವರು ವ್ಯಕ್ತಿತ್ವ ತುಂಬ ಮೇಯ್ನ್ ಆಗಿತ್ತು ಅಲ್ಲಿ. ಅದಕ್ಕೋಸ್ಕರನೇ ಅಲ್ವಾ ಅವರೆಲ್ಲ ಗೆದ್ದಿದ್ದು. ಶ್ರುತಿ ಮೇಡಮ್ನ ತಿಳಿ ಹಾಸ್ಯ ಹಾಗೂ ಅವರ ಬುದ್ಧಿವಂತಿಕೆ ಅಲ್ವಾ ಅವರನ್ನ ಗೆಲ್ಲಿಸೋದಕ್ಕೆ ಕಾರಣ ಆಗಿದ್ದು. ಈ ಹೊಡೆದಾಡ್ಕೊಂಡೇ ಗೆಲ್ಲಬೇಕ, ಇದು ಬೇಕಾ? ಈಗ ಇದು ವ್ಯಕ್ತಿತ್ವದ ಆಟನೇ ಆಗಿಲ್ಲ ಈ ಬಿಗ್ ಬಾಸ್ ಅನ್ನೋದು. ಇದು ಏನಿದ್ರು ಶಕ್ತಿ ಯಾರಿಗಿದೆ ಅವರು ಬದುಕೊಳ್ಳಿ ಅನ್ನೋ ರೀತಿ ಆಗಿದೆ. ಇದು ಒಂದಿಷ್ಟು ನಮಗೆ ಇಷ್ಟನೇ ಆಗ್ತಾ ಇಲ್ಲ, ತುಂಬ ವರ್ಸ್ಟ್ ಆಗಿ ಬರ್ತಾ ಇದೆ. ಟಾಸ್ಕ್ ಕೊಡಿ, ಆದರೆ ಅವರು ದಂಡಿಸ್ಕೊಳ್ಳೋ ಅಂಥ ಟಾಸ್ಕನ್ನು ಕೊಡಿ, ಅದರಲ್ಲಿ ಯಾರು ಬಲಶಾಲಿ ನೋಡೋಣ. ಆದರೆ ಇಲ್ಲಿ ಎಲ್ಲರೂ ಅವ್ರನ್ನ ಹೊಡೆದು ಇವ್ರನ್ನ ಗುದ್ದಾಡಿ ಇದನ್ನ ತೆಗೆದು ಅದನ್ನ ಎತ್ತಿ ಬೇಕಾ ಇದು? ವಯಸ್ಸಾದವ್ರು ಇದ್ದಾರೆ, ಹಾಗೆಯೇ ಯಂಗ್ಸ್ಟರ್ಸ್ ಕೂಡ ಇದ್ದಾರೆ. ಅವರಿಗೂ ಒಂದೇನಾ ಸರ್? ಬುದ್ಧಿವಂತಿಕೆಗಳನ್ನು ಚೆಕ್ ಮಾಡೋ ಅಂಥ ಟಾಸ್ಕ್ಗಳನ್ನು ಕೊಡಿ. ಹಾಗೆ ಅವರಿಗೆ ಹಾಸ್ಯ ಎಷ್ಟರ ಮಟ್ಟಿಗೆ ಹಾಸ್ಯ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಒಂದೊಂದಷ್ಟು ಟಾಸ್ಕ್ಗಳನ್ನು ಇಡಿ. ಅದು ಬಿಟ್ಟು ಜನಗಳು ಇಂಥ ಶೋಗಳನ್ನು ನೋಡೋದೇ ಏನೋ ಹೊಸ್ತು ಸಿಗುತ್ತೆ ನಮಗೆ. ದಿವಸ ಇಡೀ ನಮ್ಮ ಸಂಸಾರದಲ್ಲಿ ಅದು ಇದು ಗಲಾಟೆ ಗೊಂದಲಗಳು ಇದ್ದೇ ಇರುತ್ತೆ. ಏನಾದರೂ ತಲೆಗೆ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅನ್ನೋ ರೀತಿ ನೋಡ್ತಾರೆ ಹೊರತು ಈ ಥರ ಗುದ್ದಾಡ್ಕೊಂಡು ಯಾರಿಗೆ ಬೇಕು ಇದು? ಜನಗಳು ಕೂಡ ಯಾಕೆ ಹಿಂಗೆ ಹುಚ್ಚತ್ತಿ ಈ ಥರ ರಿಯಾಲಿಟಿ ಶೋಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೆಸರು ಮಾಡಬೇಕು ಅನ್ನೋ ಹುಚ್ಚು ಇಷ್ಟರ ಮಟ್ಟಿಗೆ ಬೇಕಾ ನಿಮಗೆ? ಹಾಗಾಗಿನೇ ಇಂಥ ರಿಯಾಲಿಟಿ ಶೋಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿರೋದು. ಜನರ ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ತುಂಬ ಹಾರ್ಡ್ ಟಾಸ್ಕ್ಗಳನ್ನು ಕೊಟ್ಟು ಜನರನ್ನ ಸಾಯಿಸಬೇಡಿ. ಇದಾಗಿತ್ತು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.